ಅಮಾಯಕಂತರ ಇದ್ದು ಈ ಮನೆಗೆ ಎಲ್ರಿಗೂ ಮಣ್ಣೆರ್ಚಕತನ ಬೂದೆರ್ಚಕತನ ಅಂತ ಹೇಳಿ ಈ ಒಂದು ಮಾತನ್ನ ವಿನಯ್ ಅವರು ಹೇಳಿದ್ದಾರೆ. ಯಾರಿಗಂತ ಹೇಳ್ತೀನಿ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಮೊದಲಿಂದ ಕೂಡ ವಿನಯ್ ಅವರು ಪ್ರತಾಪ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಬರ್ತಿದ್ರಲ್ವಾ. ಆಮೇಲೆ ನಡಬರ್ಕ ಸ್ವಲ್ಪ ಚೆನ್ನಾಗಿದ್ರು, ಇವಾಗ ಮತ್ತೆ ಅದೇ ಸ್ಟಾರ್ಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಅವ್ರಿಗೆ ಹೇಳಕತ್ತಾರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಕೊಟ್ಟಿದಂಗಿದ್ದಾರೆ ಬಿಗ್ ಬಾಸ್ ಅವರು, ಅದಕ್ಕಲ್ಲಿ ಯಾರ್ಯಾರ ಹೆಸರು ತಗೋಬೇಕಂತ ಹೇಳಿ ಇದೇನು ಅದ್ರಲ್ಲಿ ಹೆಸರು ತಗೊಂಡಾರ. ಯಾರ್ದಪ್ಪ ಅಂತಂದ್ರೆ ಪ್ರತಾಪ್ ಅವ್ರದ್ದು. ಈ ಒಂದು ಬಿಗ್ ಬಾಸ್ ಮನೆ ಅಮಾಯಕಂತರ ಇದ್ದು ಎಲ್ರಿಗೂ ಕೂಡ ಬೂದಿ ಹರ್ಚಾಕತಾನ ಅಂತ ಹೇಳಿ ಈ ಒಂದು ಮಾತನ್ನ ಕೊಟ್ಟಿದಾರ ಪ್ರತಾಪ್ ಅವ್ರಿಗೆ. ಪ್ರತಾಪ್ ಅವರು ಈ ಒಂದು ಮಾತನ್ನ ತಗೊಳಕ್ಕೆ ರೆಡಿ ಇಲ್ಲ. ಅವರು ಸೀದಾ ಮಾತಾಡಿ ಅಣ್ಣ ಪರಿಣಾಮ ಚೆನ್ನಾಗಿರಂಗಿಲ್ಲ ನೋಡ್ರಿ, ನಾನು ಮಾತಾಡಕ್ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಅಂತ ಹೇಳಿ ಈ ಮಾತನ್ನ ಹೇಳಿದಾರ. ಏನ್ ಮಾಡ್ತಿದ್ದಿ, ಅಮಾಯಕಂತರ ಮಾಡಾಕತ್ತಿದಿ, ಅಮಾಯಕಂತರ ಇರ್ಬೇಕಂತ ಹೇಳಿ ಇಲ್ಲಿ ಬಂದು ನಾಟಕ ಮಾಡಾಕತ್ತಿದ್ನಿ, ನಿಂದೆ ನನ್ಗೆ ಗೊತ್ತಿಲ್ಲ ಏನಂತ ಹೇಳಿ ವಿನಯ್ ಅವರು ಮತ್ತೆ ರೊಚ್ಚಿಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಮನೆ ಮಂದಿ ಎಲ್ರು ಕೂಡ ಬಿಡ್ಸಕತ್ತಾರ, ಇರ್ಲಿ ಬಿಡಿ ಅಂತ ಹೇಳಿ, ಇಲ್ಲ ಅಂತ ಹೇಳಿ. ಆದ್ರೂ ಕೂಡ ಮಾತಿನ ಗುದ್ದಾಟ ಇದೆ ಅಲ್ವಾ, ತುಂಬಾ ಅತಿರೇಕಕ್ಕೆ ಹೋಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಅವ್ರಿಗೆ ಪ್ರತಾಪ್ ಅವ್ರಿಗೆ ಕೂಡಿ ಬರ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು. ವಿನಯ್ ಅವರು ಮತ್ತೆ ಕಲೆ ಬಿದ್ದಿದಾರಲ್ವಾ, ಇಲ್ಲಿ ಪ್ರತಾಪ್ ಅವ್ರ ಮಾತನ್ನ ಹೇಳಿದಾರ. ನಾನು ಮಾತಾಡಕ್ ಸ್ಟಾರ್ಟ್ ಮಾಡ್ತೀನಿ, ನಾನು ಮಾತಿನಿಂದಾನೇ ಉತ್ತರ ಕೊಡ್ಬೇಕಾಗುತ್ತೆ ನೋಡಿ ಅಂತ ಹೇಳಿ ಇವ್ರು ರೆಸ್ಪೆಕ್ಟ್ ಇಂದಾನೆ ಹೇಳಿದಾರೆ ಪ್ರತಾಪ್ ಅವರು. ಬಟ್ ಇಲ್ಲಿ ವಿನಯ್ ಅವರು ಹೋಗಲ್ಲೋ ಅಂತೆಲ್ಲ ಹೇಳಿದಾರ. ಲೇಗಿ ಅಂತೆಲ್ಲ ಹೇಳ್ಬೇಡಿ ಅಂತ ಹೇಳಿ ಪ್ರತಾಪ್ ಅವ್ರು ಹೇಳಿದ್ರು ಕೂಡ ವಿನಯ್ ಅವರು ಆ ಒಂದು ಮಾತನ್ನ ಕೇಳದೆ ತುಂಬಾ ಕೋಪದಲ್ಲಿ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವರೇ ಹೇಳಿದ್ರು ನಾನು ಅಗ್ರೆಸಿವ್ ಆಗಿ ಆಡಲ್ಲ ಅಂತ ಹೇಳಿ, ಆ ಒಂದು ಮಾತನ್ನ ಬ್ರೇಕ್ ಮಾಡಿದ್ರು ಅಂತಾನೆ ಹೇಳ್ಬೋದು ಇಲ್ಲಿ ವಿನಯ್ ಅವರು. ಇವತ್ತಂತಾನೆ ಅಲ್ಲ, ಲಾಸ್ಟ್ ಟೈಮ್ ಕೂಡ ಹಿಂಗೆ ಜಗಳ ಆಗಿತ್ತಲ್ವಾ, ಮತ್ತೆ ಇವಾಗ ವಾಯ್ಸ್ ರೇಂಜ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾವಾಗ ಹೆಂಗ್ ಆಗ್ತಾರೆ ಅಂತಾನೆ ಹೇಳಕ್ಕೆ ಬರಲ್ಲ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಪ್ರತಾಪನ ಮೇಲೆ ಮತ್ತೆ 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 ಟಾರ್ಗೆಟ್ ಮಾಡ್ತಿರೋದು ಅಷ್ಟೊಂದು ಸರಿಯಾಗಿ ಕಾಣಿಸ್ತಿಲ್ಲ ಅಂತಾನೆ ಹೇಳ್ಬೋದು. ನಿನ್ನೆ ಸುದೀಪ್ ಸರ್ ಅವ್ರ ಮುಂದೆ ಮಾತಾಡಿದ್ರಲ್ವಾ ಪ್ರತಾಪ್ ಅವರು, ಅದೇ ಒಂದು ದ್ವೇಷವನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೇನೋ ವಿನಯ್ ಅವರು, ಅದಕ್ಕೆ ಈ ತರ ಮಾಡಿದ್ದಾರೆ ಅಂತ ಹೇಳಿ ಅನಿಸ್ತಿದೆ. ಸೊ ಕಾದ್ ನೋಡೋಣ ಇನ್ನು ಯಾವ್ಯಾವ ತರ ಜಗಳ ಆಗಿದೆ ಮನೆಯಲ್ಲಿ ಅಂತ ಹೇಳಿ. ಯಾಕಂತಂದ್ರೆ ಇದು ಇಲ್ಲಿಗೆ ಸ್ಟಾಪ್ ಆಗಿದ್ದೇನೆ ಅಥವಾ ಇನ್ನ ಜಾಸ್ತಿ ಅತಿಯಾಗಿ ಮಾತಾಡಿದ್ದಾರೆ. ಯಾಕಂತಂದ್ರೆ ಈಗ ಪ್ರತಾಪ್ ಅವರು ಕೂಡ ಅನ್ಸ್ಕೊಳಕ್ ರೆಡಿ ಇಲ್ಲ, ನಾನು ಕೂಡ ಮಾತಿನ ಮುಖಾಂತರ ಉತ್ತರ ಕೊಡ್ತೀನಿ ಅಂತ ಹೇಳಿ ಕೂಡ ಒಂದು ಮಾತನ್ನ ಹೇಳಿದಾರಲ್ವಾ. ಸೊ ಅವ್ರು ಯಾರೇ ಏನೇ ಅಂದ್ರೂ ಕೂಡ ಇವಾಗಿಂದ ಸಹಿಸ್ಕೊಂಡು ಹಂಗೆ ಅನ್ಸ್ಕೊಂಡು ಸುಮ್ಮನೆ ಇರಂಗಿಲ್ಲ ಅಂತ ಹೇಳಿ ಅನ್ಸಕತ್ತದ. ಸೊ ಕಾದ್ ನೋಡೋಣ ಏನೇನಾಗಿದೆ ಅಂತ ಹೇಳಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.